ಈ ಭಾಗಕ್ಕೆ ನೀರಾವರಿ ಬರಬೇಕು ಅಂತ ಹೇಳಿ ನಮ್ಮ SM ಕೃಷ್ಣ ಅವರ ಸರ್ಕಾರ ಇದ್ದಾಗ ಕೃಷ್ಣ ಭಾಗ್ಯ ಜಲ ನಿಗಮವನ್ನು ಸ್ಥಾಪನೆ ಮಾಡಿ 800 ಕೋಟಿ ರೂಪಾಯಿ ಬಾಂಡ್ ಅನ್ನು ನಾವು ಪೀಡಿತ ಜಿಲ್ಲೆ. ನಾನು ಯುವಕನಿದ್ದಾಗಿಂದ ಇವತ್ತಿನವರೆಗೂ ಒಂದು ಸ್ವಲ್ಪ ನೀರು ಕೂಡ ನೋಡಿರಲಿಲ್ಲ, ಆದರೆ ಇವತ್ತು ಸ್ವಲ್ಪ ಅಂದರೂ ಆಗಿದೆ. ಆದರೆ ಬಿಜಾಪುರ ಜಿಲ್ಲೆ ನಾನು ಒಪ್ಪದೆ ಆದ್ರೂ ಮಾತ್ರ ನಾನು ಭಾಳ ಘಂಟಾಘೋಷವಾಗಿ ಹೇಳ್ತೀನಿ. ಆಮೇಲೆ ಯಾವಾಗಲೂ ನಮ್ಮ ವಿರೋಧ ಪಕ್ಷದ ಸರ್ಕಾರಗಳಿದೆ ನಮ್ಮ ಬಿಜಾಪುರ ಜಿಲ್ಲೆಗೆ ಸತತವಾಗಿ ಮಲ್ತಾ ಇದ್ದವ್ರೆ ಅಂತ ನಾನು ಉದಾಹರಣೆಗಳನ್ನು ಕೊಡ್ಬೋದು. ಅದರಲ್ಲಿ ನೀವು ಈಗ ನೋಡಿ, ನಮಗೆ ಒಂದು ಮಂತ್ರಿ ಕೂಡ ಇಲ್ಲ. ಸನ್ಮಾನ್ಯ ಬೆಳ್ಳುಬಿ ಅವ್ರನ್ನ ಮಂತ್ರಿ ಮಾಡಿದರು, ಇವತ್ತು ಮಂತ್ರಿ ಕೂಡ ಇಲ್ಲ. ಅಂದರೆ ತಡವಾಗಿ ಅದು ಮಾಡಿದ್ವಿ, ಆದರೆ ಮಾಡಿದ್ವಿ. ಇವರು ಮಾಡಿ ಕೊಡ್ಸ್ಕೊಂಡ್ರು. ಇವರೇನು ನಮ್ಮ ಈ ಒಂದು 10ನೇ ತಾರೀಕೇನು ಈ ಹೋರಾಟದ ಅಂತಿಮಗೊಳ್ತದೆ, ಅದರಲ್ಲಿ ಸಾಕಷ್ಟು ನಮ್ಮ ರಾಜ್ಯದ ನಾಯಕರುಗಳು ಬರ್ತಾರೆ. ಅದರಲ್ಲಿ ನಾವೀಗಾಗಲೇ ಆಹ್ವಾನ ಕೊಟ್ಟಿದ್ದೀವಿ. ಪೃಥ್ವಿರಾಜ್ ಚೌಹಾಣ್ ಅವರಿಂದ ಸೇರಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಅವರ ಕಾರ್ಯಕ್ರಮಗಳು ನಾವು ಅಂತಿಮವಾಗಿ ನಮಗೆ ಇನ್ನೂ ಬಂದಿಲ್ಲ. ಆದರೆ ಸಾಕಷ್ಟು ನಮ್ಮ ರಾಜ್ಯದ ಹಿರಿಯ ನಾಯಕರುಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಧ್ವನಿಗೂಡ್ತಾರೆ. ಬಿಜಾಪುರ ಜಿಲ್ಲೆಯ ಜನತೆ ಜೊತೆಗೆ ಅವ್ರು ಇರ್ತಾರೆ ಅಂತ ನಾನು ತಮಗೆ ಕರೆಯನ್ನು ಕೊಟ್ಟಿದ್ದೀವಿ. ಯಾರಿಗೆ ನಿಜವಾಗ್ಲೂ ರೈತರಿಗೆ ಕಳಕಳಿ ಇದೆ ಅವರೆಲ್ಲರೂ ಪಕ್ಷಾತೀತವಾಗಿ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ. ಆದರೆ ಇವತ್ತಿನವರೆಗೂ ಆಡಳಿತ ಪಕ್ಷದ ಯಾವುದೇ ಒಬ್ಬ ಶಾಸಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿಲ್ಲ. ಮತ್ತು ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯಲ್ಲಿ ಇದ್ದರೂ ಕೂಡ ಇಂಥ ಒಂದು ಲಕ್ಷಾಂತರ ಜನ ರೈತರು ಪಾದಯಾತ್ರೆ ಮಾಡ್ತಾ ಇದ್ದರೂ ಕೂಡ ನಿನ್ನೆ 5-6 ಜನ ರೈತರು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಮಾನವೀಯತೆಯಿಂದ ದೃಷ್ಟಿಯಿಂದಾದರೂ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಒಂದೇ ಒಂದು ಸಾರಿ ರೈತರನ್ನ ಕಾಣೋದಕ್ಕಾಗಲಿ ರೈತರ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಡದೇ ಇರೋದು ನಿಜವಾಗಲೂ ಕೂಡ ಈ ಸರ್ಕಾರದ ಹೊಣೆಗೇಡಿತನವನ್ನು ಎತ್ತಿ ತೋರಿಸ್ತದೆ. ಇವತ್ತಿಗೂ ಕೂಡ ನಾನು ಈ ಒಂದು ಮಾಧ್ಯಮದ ಮೂಲಕವಾಗಿ ಮನವಿ ಮಾಡ್ತೇನೆ. ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ, ಏನು ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ತಾವಿದ್ದೀರಿ, ಉಸ್ತುವಾರಿ ಮಂತ್ರಿಗಳು ತಾವಿದ್ದೀರಿ, ರೈತರ ಬಗ್ಗೆ ನಿಜವಾಗಲೂ ನಿಮಗೆ ಕಾಳಜಿ ಇದ್ದರೆ ಬಿಜಾಪುರ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗಬೇಕು ಅನ್ನುವಂಥ ಆಸೆ ನಿಮಗಿದ್ದರೆ ಈ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲಿಸಿ ಅಂಥೇಳಿ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಕಳೆದ 2 ದಿನಗಳಿಂದ ಪಾದಯಾತ್ರೆ ನಡೆದು ಇವತ್ತು 3ನೇ ದಿನ ಪಾದಯಾತ್ರೆ ಪ್ರಾರಂಭವಾಗಿದೆ. ಲಕ್ಷಾಂತರ ಜನ ಇವತ್ತು ಈ ಪಾದಯಾತ್ರೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಇವತ್ತು 15-20 ಸಾವಿರ ಜನ ರೈತರು, ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಬಿಜಾಪುರ ಜಿಲ್ಲೆಯ ಜನ ಒಂದೇ ಕೂಗನ್ನು ಕೂಗ್ತಾ ಇದ್ದಾರೆ. ಆಲಿಮಟ್ಟೆಯಲ್ಲಿ ಇರುವಂಥ ನೀರನ್ನು ನಮಗೆ ಕೊಡಿ, ನಮ್ಮನ್ನು ಬರದಿಂದ ಬಡತನದಿಂದ ರಕ್ಷಣೆ ಮಾಡಿ ಅಂಥೇಳಿ ಒಗ್ಗಟ್ಟಿನಿಂದ ಕೂಗ್ತಾ ಇದ್ದಾರೆ. ಈ ಕೂಗು ಸರ್ಕಾರಕ್ಕೆ ಕೇಳಬೇಕು, ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು. ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ಬಿಜಾಪುರ ಜಿಲ್ಲೆಯ ಈ ಬರಗಾಲ ನಾಡನ್ನು ಹಸಿರು ಕ್ರಾಂತಿಗೆ ಒಳಪಡಿಸೋದಕ್ಕೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು, ಒಂದು ತೀರ್ಮಾನವನ್ನು ಸರ್ಕಾರ ತಗೊಳ್ಬೇಕು ಅಂಥೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಇದರ ಜೊತೆಯಲ್ಲಿ ಇನ್ನೊಂದು ನೋವಿನ ಸಂಗತಿ ಏನು ಅಂತಂದರೆ, ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಇದ್ದಾರೆ. ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲೆಯಲ್ಲಿ ಇದ್ದರೂ ಕೂಡ ಲಕ್ಷಾಂತರ ಜನ ರೈತರು ಒಕ್ಕಲಿನ ಕೂಗನ್ನು ಕೂಗ್ತಾ ಇದ್ದರೂ ಕೂಡ ಸರ್ಕಾರದ ಮಂತ್ರಿಗಳು, ಸರ್ಕಾರದ ಪ್ರತಿನಿಧಿಗಳು ಇದನ್ನು ಕೇಳಿಸ್ಕೊಡ್ದೇನೆ ಕ್ಯೂಡ್ರಾಗಿ ಕೂತಿರ್ತಕ್ಕಂಥದ್ದು. ಇದನ್ನು ನೋಡಿದರೆ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಮಂತ್ರಿಗೆ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ಎಷ್ಟೊಂದು ನಿಷ್ಕಾಳಜಿ ಇದೆ ಅನ್ನೋದು ತೋರಿಸ್ಕೊಡ್ತದೆ. ಇಂಥ ಒಂದು ಹೊಣೆಗೇಡಿ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತಕ್ಷಣ ಸರ್ಕಾರದ ಮೇಲೆ ಒತ್ತಡ ತರದೆ ಹೋದರೆ ನೀವು ಉಸ್ತುವಾರಿ ಮಂತ್ರಿಗಳಾಗೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ರೈತರ ಈ ಆಕ್ರೋಶದ ಧ್ವನಿಯನ್ನು ನಾನಿವತ್ತು ಸರ್ಕಾರಕ್ಕೆ ಮುಟ್ಟಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರೈತರು ಅಸ್ವಸ್ಥರಾಗಿದ್ದಾರಲ್ಲ ಸರ್, ರೈತರು ಆಮರಣ ಉಪವಾಸ ಮಾಡ್ತಾ 2 ದಿನಗಳಿಂದ ಸುಮಾರು 15 ಜನ ರೈತರು ಇವತ್ತು 15 ಜನ ರೈತರು 2 ದಿನಗಳಿಂದ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಿನ್ನೆ ಸುಮಾರು 5-6 ಜನ ರೈತರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ರು. ಇದು TV ಮಾಧ್ಯಮದಲ್ಲಿ ಕೂಡ ಬಂದಿದೆ, ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಅಷ್ಟಾದರೂ ಕೂಡ ಸರ್ಕಾರದ ವತಿಯಿಂದ ಮಂತ್ರಿಗಳು, ಈ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಒಂದೇ ಒಂದು ಸಾರಿ ಆ ರೈತರನ್ನ ಕಂಡು ಆ ರೈತರಿಗೆ ಆಗಿರ್ತಕ್ಕಂಥ ನೋವಿಗೆ, ರೈತರಿಗೆ ಆಗಿರ್ತಕ್ಕಂಥ ತೊಂದರೆಗೆ ಸ್ಪಂದನೆ ಮಾಡುವಂಥ
ಕನಿಷ್ಠ ಮಟ್ಟದ ಮಾನವೀಯತೆಯ ಕಳಕಳಿಯನ್ನು ಕೂಡ ಉಸ್ತುವಾರಿ ಮಂತ್ರಿಗಳು ತೋರಿಸಿಲ್ಲ. ಮತ್ತು ಈ ಜಿಲ್ಲೆಯ ಆಡಳಿತ ಪಕ್ಷದ ಎಲ್ಲ ಪ್ರತಿನಿಧಿಗಳಲ್ಲಿ, ಶಾಸಕರಲ್ಲಿ ಮತ್ತು ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ತಾವೆಲ್ಲರೂ ಈ ಪಾದಯಾತ್ರೆಯಲ್ಲಿ ನೀವು ನಿಜವಾಗ್ಲೂ ಬಿಜಾಪುರ ಜಿಲ್ಲೆಗೆ ಸಮಗ್ರ ನೀರಾವರಿ ಆಗಬೇಕು ಅನ್ನುವಂಥ ಕಳಕಳಿ ನಿಮಗಿದ್ರೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ. ಯಾಕಂದರೆ ಈ ಪಾದಯಾತ್ರೆ ಪಕ್ಷಾತೀತವಾದಂಥ ಪಾದಯಾತ್ರೆ ಆಗಿರೋದ್ರಿಂದ ಇದರಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ತೇನೆ. ಈ ದಿನ ಸುವರ್ಣಾಕ್ಷರಗಳಲ್ಲಿ ಬರತಕ್ಕಂಥ ದಿನ. ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಬಿಜಾಪುರ ಜಿಲ್ಲೆಗೆ ನೀರು ಕೊಡಿ, ಇಲ್ಲದೆ ಹೋದ್ರೆ ನಿಮ್ಮ ಕುರ್ಚಿ ಬಿಟ್ಟು ಹೋಗಿ ಅಂತಕ್ಕಂಥ ಸಂದೇಶ. ರೈತರ ಹೋರಾಟ ನಿಲ್ಲೋದಿಲ್ಲ, ರೈತರ ಹೋರಾಟ ಸತತವಾಗಿ ನಡೀತದೆ. ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ರಾಜ್ಯ ಸರ್ಕಾರ ಬಿಜಾಪುರ ಜಿಲ್ಲೆಗೆ ಸಮಗ್ರ ನೀರಾವರಿ ಮಾಡೋದಕ್ಕೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡಬೇಕು. ಕೊಡದೆ ಹೋದ್ರೆ ಮುಂದಿನ ಮಾರ್ಚ್ನಲ್ಲಿ ನಡೆಯುವಂತಹ ಬೆಂಗಳೂರಿನ ಅಧಿವೇಶನದಲ್ಲಿ ಈ ಜಿಲ್ಲೆಯ ಲಕ್ಷಾಂತರ ಜನ ರೈತರು ಪಾದಯಾತ್ರೆ ಮುಖಾಂತರವಾಗಿ ಬೆಂಗಳೂರಿನ ವಿಧಾನಸೌಧವನ್ನು ಮುತ್ತಿಗೆ ಮಾಡ್ತೇವೆ ಅಂತಕ್ಕಂಥ ನಿಮಗೆ ನಾನು ಋಣಿಯಾಗಿದ್ದೇನೆ. ನಿಮ್ಮ ನೋವಿಗಾಗಿ, ನಿಮ್ಮ ಹೊಲದ ನೀರಾವರಿಗಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎಸ್ ಪಾಟೀಲ್ ನಡಳ್ಳಿ ತಾನು ಮನ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಭಾಗಕ್ಕೆ ನೀರಾವರಿಯನ್ನು ಕ್ರಾಂತಿಯನ್ನು ಮಾಡೋದಕ್ಕೆ ಬದ್ಧನಾಗಿ ಬಂದಿದ್ದೇನೆ. ನಿಮ್ಮ ಮಗನಾಗಿ, ನಿಮ್ಮ ಶಾಸಕನಾಗಿ, ನಿಮ್ಮ ಸೇವಕನಾಗಿ ಸದಾ ನಿಮ್ಮ ಸಮಸ್ಯೆಗಳಿಗೆ ಹೋರಾಟವನ್ನು ನಿರಂತರವಾಗಿ ಮಾಡ್ತೇನೆ. ನಿಮ್ಮ ಈ ರೀತಿಯಾದಂಥ ಬೆಂಬಲವನ್ನು ನೋಡಿ ನಾನು ನಿಮಗೆ ನಿಜವಾಗಲೂ ಋಣಿಯಾಗಿದ್ದೇನೆ. ಇವತ್ತು ನಡೆಯುವಂಥ ಪಾದಯಾತ್ರೆ ಹೂನಿಪ್ಪರಿಗಿಂದ ಪ್ರಾರಂಭವಾಗಿ ಜಾವಡಿಗಿನಲ್ಲಿ ಊಟದೊಂದಿಗೆ ವಿಶ್ರಾಂತಿಯನ್ನು ಪಡೆದು ಡವಳಿಗಿನಲ್ಲಿ ಇವತ್ತು ವಾಸ್ತವ್ಯವನ್ನು ಹೂಡ್ತೇನೆ. ನಾಳೆ ಡವಳಿಗಿಯಿಂದ ಹುಲ್ಲೂರಿನಲ್ಲಿ ವಾಸ್ತವ್ಯವನ್ನು ಮಾಡ್ತೇನೆ. ನಾಡಿದ್ದು ನೆಡಗುಂದಿನಲ್ಲಿ ವಾಸ್ತವ್ಯವನ್ನು ಮಾಡ್ತೇವೆ. ಆಚೆ ನಾಡಿದ್ದು ಶನಿವಾರ ಈ ಜಿಲ್ಲೆಯಿಂದ ಸುಮಾರು 2 ಲಕ್ಷ ಜನ ರೈತರು ಅಲ್ಲಿ ಸರ್ಕಾರಕ್ಕೆ ಒಕ್ಕೊರಲ ಕೂಗನ್ನು ಕೂಗ್ತಾ ಇದ್ದಾರೆ. ಇಡೀ ರಾಷ್ಟ್ರದ ಮಾಧ್ಯಮಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಕರ್ನಾಟಕದ ಖಜಾನೆ ಏನಿದೆ ಅದರಲ್ಲಿ 56,000 ಕೋಟಿ ರೂಪಾಯಿಗಳ ಆಯೋಗದ ಬಜೆಟ್ ಅನ್ನು ನಾವು ಮಂಡನೆ. ಎಲ್ಲಿವರೆಗೆ ನೀರು ಕೊಡೋದಿಲ್ಲ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ.